ಅವರ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅದು ಇವತ್ತು ಕೂಡಿ ಬಂದಿದೆ. ನಾವು ನೆನ್ಕೊಳ್ಳೇಬೇಕಾದಂಥ ವ್ಯಕ್ತಿ ಸಾಹಿತ್ಯದಲ್ಲಿ ಏನಾರ ಇದ್ದರೆ ಕುವೆಂಪು ಅವರು. ಅವ್ರು ನೆನ್ಕೊಂಡು ಏನಾದರೂ ಕೂಡ ಹೊಸ ಮತ್ತು ಅವರ ಸಾಹಿತ್ಯದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಅವರಲ್ಲಿ ಬೇಡ್ಕೋತೀವಿ. ಚರ್ಚೆ ಅಲ್ಲ, ಮತ್ತು ಉಪನ್ಯಾಸ. ದಯವಿಟ್ಟು ಉಪನ್ಯಾಸ ಅಂತ ಕರೆಯೋದು ಬೇಡ, ಒಂದು ಗುಂಪು ಚರ್ಚೆ, ಮಾತುಕತೆ. ಸ್ವಲ್ಪ ನಾನು ಒಂಚೂರು ಇಂಟ್ರಡಕ್ಷನ್ ಕೊಡ್ತೀನಿ, ಆಮೇಲೆ ಪ್ರಶ್ನೆ ಉತ್ತರ ಮಾತಾಡೋಣ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿದರೆ ಸುಮಾರು ಸಾಹಿತ್ಯದ ದೃಷ್ಟಿಯಿಂದ 1,500 ವರ್ಷದ ಇತಿಹಾಸ ಇದೆ. ಭಾಷೆಯ ದೃಷ್ಟಿಯಿಂದ 2-2,500 ವರ್ಷದಷ್ಟು ಇತಿಹಾಸ ನಮಗೆ ಸಿಗುತ್ತೆ. ಸಾಹಿತ್ಯದ ದೃಷ್ಟಿಯಿಂದ ನೋಡಿದರೆ 450ರಲ್ಲಿ ಹಲ್ಮಿಡಿ ಶಾಸನ, ಹಾಸನ ಜಿಲ್ಲೆ ಬೇಲೂರು ಹತ್ತಿರದ ಹಲ್ಮಿಡಿ ಎನ್ನುವ ಒಂದು ಗ್ರಾಮದಲ್ಲಿ ಮೊದಲನೇ ಶಾಸನ ನಮಗೆ ಸಿಕ್ಕಿರೋದು. ಅದಾದಮೇಲೆ 850ರ ತನಕ ಶಾಸನಗಳು ಸಾಕಷ್ಟು ದೊರೀತವೆ. ಮೊದಲನೆಯ ಕೃತಿ ನಮಗೆ ಸಿಗ್ತಕ್ಕಂಥದ್ದು ಕವಿರಾಜ ಮಾರ್ಗ ಅಂಥೇಳಿ 9ನೇ ಶತಮಾನದ ಮಧ್ಯದಲ್ಲಿ, ಸುಮಾರು 850ರ ಆ ದಿನಗಳಲ್ಲಿ. ಅದೊಂದು ಲಕ್ಷಣ ಗ್ರಂಥ, ಶಾಸ್ತ್ರ ಗ್ರಂಥ. ಅದರಲ್ಲಿ ಗದ್ಯ ಕವಿಗಳು ಅಂತ ಕೆಲವರ ಹೆಸರನ್ನು ಹೇಳ್ತಾನೆ, ಕೆಲವರು ಹೇಳ್ತಾನೆ. ಅವು ಯಾವ ಕೃತಿಗಳು ನಮಗೆ ಇದುವರೆಗೆ ಲಭ್ಯ ಇಲ್ಲ. ಅವನ ಆದಮೇಲೆ ಒಂದು ಗದ್ಯ ಕೃತಿ ವಡ್ಡಾರಾಧನೆ ಅಂತ ನಮಗೆ ಸಿಗುತ್ತೆ. ಅದು ಜೈನರ ಕಥೆಗಳನ್ನು ಕುರಿತದ್ದು. ವಡ್ಡಾರಾಧನೆ ಎನ್ನುವ ಹೆಸರು ವೃದ್ಧರ ಆರಾಧನೆ ಎನ್ನುವುದು ವಡ್ಡಾರಾಧನೆ ಅಂತ ಆಗಿದೆ. ಅದಾದ ಮೇಲೆ ನಮಗೆ ಸಿಗ್ತಕ್ಕಂಥದ್ದು ಅಂತ ಹೇಳಿದರೆ 10ನೇ ಶತಮಾನದ ಪಂಪ ಮಹಾಕವಿ. ಪಂಪನ ಕಾಲವನ್ನು ನಾವು ಹಳೆಗನ್ನಡ ಕಾಲ, ಜೈನ ಯುಗ, ಅದೊಂದು ಸುವರ್ಣ ಕಾಲ ಇತ್ಯಾದಿಯಾಗಿ ನಾವು ಹೇಳ್ತೀವಿ. ಈ 10ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅಪಾರವಾದದ್ದು. ಅಲ್ಲಿಯವರೆಗೆ ನಮಗೆ ಸಾಹಿತ್ಯ ಶುರುವಾಗದೇ ಜೈನರ ಕಾವ್ಯಗಳಿಂದ. ಅವು ಮಹಾಪುರಾಣದಿಂದ ಮತ್ತು ನಮ್ಮ ವೈದಿಕ ರಾಮಾಯಣ ಮಹಾಭಾರತಗಳಿಂದ ಕೃತಿಗಳನ್ನು ಆಯ್ಕೊಂಡು ಈ ಕವಿಗಳು ಒಂದು ಗದ್ಯ ಕೃತಿ, ಒಂದು ಲೌಕಿಕ ಕಾವ್ಯವನ್ನು, ಇನ್ನೊಂದು ಆಗಮಿಕ ಕಾವ್ಯವನ್ನು, ಒಂದು ಧಾರ್ಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯ ಅಂತ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ಪಂಪ ಬರೆದಿರೋದು. ಆಗಮಿಕ ಕಾವ್ಯ ಆದಿಪುರಾಣ ಅಂಥೇಳಿ ಇನ್ನೊಂದು ಮಹಾಕಾವ್ಯವನ್ನು ಎರಡು ಅವನು ಬರೀತಾನೆ. ಅವೆರಡೂ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಉತ್ತುಂಗ ಸ್ಥಿತಿ ಅಂತ ಏನಾದರೂ ಹೇಳೋದಿದ್ರೆ ಆ ಎತ್ತರದಲ್ಲಿರುವಂಥ ಎರಡು ಮಹಾಕಾವ್ಯಗಳು. ಮತ್ತು ಪಂಪ ಕೂಡ ಬಹಳ ದೊಡ್ಡ ಚಿಂತಕ ಮತ್ತು ಮಹಾಕವಿ, ಬಹಳ ದೊಡ್ಡ ಕವಿ. ಅದಾದಮೇಲೆ ನಮಗೆ ಸಿಗೋದು 12ನೇ ಶತಮಾನದ ವಚನಕಾರರು, ಬಸವಾದಿ ಪ್ರಮಥರು. ಈ 12ನೇ ಶತಮಾನದಲ್ಲಿ ಬರುವಂತಹ ವಚನಕಾರರು ಇದ್ದಾರಲ್ಲ, ಅವರು ಸಾಹಿತ್ಯವನ್ನು ಕುರಿತು ಯೋಚನೆ ಮಾಡಿದವರಲ್ಲ. ಆಗಿನ ಕಾಲದ ಅವರ ಒಂದು ಸಂಘಟನಾ ಚಾತುರ್ಯಕ್ಕೆ ಬೇಕಾಗಿರುವಂತಹ ಒಂದು ಶಾಸ್ತ್ರೀಯ ಹಿನ್ನೆಲೆ ಇರುವಂಥ ಒಂದು ಮತ, ಧಾರ್ಮಿಕ ವಿಚಾರಗಳನ್ನು ಕಟ್ಟಿಕೊಡುವ ಸ್ಥಿತಿ ಅವರಿಗೆ ಬೇಕಾಗಿತ್ತು. ಅದು ಬಸವಣ್ಣ ಅದನ್ನು ಆರಂಭ ಮಾಡ್ತಾನೆ. ಅದನ್ನು ಬಸವಯುಗ ಅಂತ ಕರೀತಾರೆ, ವಚನ ಯುಗ ಅಂತ ಕರೀತಾರೆ. ಅದು
ನಡುಗನ್ನಡ ಯುಗ ಅಂತ ಕರೆಯುತ್ತಾರೆ. ಅಲ್ಲಿ ಈಗ ಗಮನಿಸಿ, 10ನೇ ಶತಮಾನದಲ್ಲಿ ಜೈನರು ನಮಗೆ ಸಾಕಷ್ಟು ಕೆಲಸ ಮಾಡಿದರು. 12ರಲ್ಲಿ ವಚನಕಾರರು ವೀರಶೈವ ಧರ್ಮದ ವಿಚಾರವಾಗಿ ವಚನಗಳನ್ನು ಬರೆದು ಒಂದು ಶಾಸ್ತ್ರೀಯ ಹಿನ್ನೆಲೆಯನ್ನು ಆ ಧರ್ಮಕ್ಕೆ ಕಟ್ಟಿಕೊಟ್ರು. ಅಲ್ಲಿ ಕವಿಗಳು ಹೇಳಿದರೆ 13ನೇ ಶತಮಾನದ ಪ್ರಾರಂಭದಲ್ಲಿ ಹರಿಹರ, ರಾಘವಾಂಕ ಇಂಥ ಕವಿಗಳು ಬಹಳ ದೊಡ್ಡ ಕವಿಗಳು ಅವರು ಕೂಡ. ಆದರೆ ಅವರು ಈ ಸಾವ ಕೆಡುವ ಈ ಥರದ ಇದಕ್ಕೂ ಅವರು ಚಾರಿತ್ರಿಕ ಪುರುಷರನ್ನಾಗಿ ಶೈವ ಹಿನ್ನೆಲೆಯಲ್ಲಿ ಇರುವಂಥ ನೀಲಕಂಠನ ರಗಳೆ, ಬಸವರಾಜ ದೇವರ ರಗಳೆ, ಅಲ್ಲಮ ಪ್ರಭುವಿನ ರಗಳೆ, ಅಕ್ಕಮಹಾದೇವಿಯ ರಗಳೆ, ಹೀಗೆ ಮತ್ತು ತಮಿಳುನಾಡಿನಲ್ಲಿರುವ ನಯನಾರುಗಳೆಲ್ಲ ಬರ್ತಾರಲ್ಲ ಅವರ ರಗಳೆಗಳು, ಆ ರಗಳೆ ಸುಮಾರು 60-65 ರಗಳೆಗಳನ್ನು ಹರಿಹರ ಈ ಶಿವ ಚಿಂತಕರನ್ನ ಕುರಿತು ಬರೆದಿದ್ದಾನೆ. ಇಲ್ಲಿ ಒಂದು ಸಮಸ್ಯೆ ಇರೋದು, ನಾವು ಸ್ಥೂಲವಾಗಿ ವಿಚಾರ ಹೇಳಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೇನೆ. ಹರಿಹರ ಬಸವರಾಜ ದೇವರ ರಗಳೆಯನ್ನು, ಅಕ್ಕಮಹಾದೇವರ ರಗಳೆಯನ್ನು, ಪ್ರಭುದೇವರ ರಗಳೆಯನ್ನು, ಸಿದ್ದರಾಮ ರಗಳೆಯನ್ನು, ಗುಂಡಯ್ಯನ ರಗಳೆಯನ್ನು, ಈ ಥರದ ರಗಳೆಗಳನ್ನು ಬರೀದೇ ಹೋಗಿದ್ದಿದ್ರೆ ವಚನಕಾರರು 12ನೇ ಶತಮಾನದಲ್ಲಿ ಇದ್ರು ಅಂತಲೇ ನನಗೆ ಗೊತ್ತಾಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದರೆ, ವಚನಕಾರರು ಹರಿಹರ 13ನೇ ಶತಮಾನದಲ್ಲಿ ಇದ್ದು ಬಸವಣ್ಣನನ್ನ ಕುರಿತು, ಪ್ರಭುದೇವರನ್ನ ಕುರಿತು ರಗಳೆಗಳನ್ನು ಬರೆದಿದ್ದಾನೆ. ಈ ಪ್ರಭುದೇವರು ಮತ್ತು ಬಸವಣ್ಣ, ಅಕ್ಕಮಹಾದೇವಿ ಇತ್ಯಾದಿ ಇವರೆಲ್ಲ ವಚನಗಳನ್ನು ಬರೆದಿದ್ದಾರೆ. ಈ ವಚನಗಳಿದೆಯಲ್ಲ 12 ಸಿಗೋದು ನಮಗೆ 15ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ವಚನಗಳು ನಮಗೆ ದೊರೀತಾ ಇಲ್ಲ. 15ನೇ ಶತಮಾನದಲ್ಲಿ ಮಹಾಲಿಂಗರಂಗ ಇತ್ಯಾದಿ ಕೆಲವರು ಷಷ್ಠಲದ ಅನುಗುಣವಾಗಿ, ಏಕೋತ್ತರ ಶತಸ್ಥಲ ಅನುಗುಣವಾಗಿ ಕೆಲವೊಂದು ಥೀಮ್ ಇಟ್ಕೊಂಡು ವಚನಗಳನ್ನು ಸಂಗ್ರಹಿಸ್ತಾರೆ. ಅವರಾದ ಸ್ವಲ್ಪ ದಿನಕ್ಕೆ ಈ ಶೂನ್ಯ ಸಂಪಾದನಕಾರರು ಬರ್ತಾರೆ. ಶೂನ್ಯ ಸಂಪಾದನಕಾರರು ಕೂಡ ವಚನಗಳನ್ನು ಸಂಗ್ರಹಿಸ್ತಾರೆ. ಅವರು ವಚನಗಳನ್ನು ಬರೆಯೋರಲ್ಲ. 15ನೇ ಶತಮಾನದಲ್ಲಿ ವಚನಗಳನ್ನು ಬರೀಲಿಲ್ಲ. 15ನೇ ಶತಮಾನದಲ್ಲಿ ವಚನಗಳನ್ನು ಸಂಗ್ರಹಿಸಿದರು. ಈ ಸಂಗ್ರಹಿಸಿದ ವಚನಗಳು 12ನೇ ಶತಮಾನದವು. 12 ಮತ್ತು ಈ 15ನೇ ಶತಮಾನದ ಈ ನಡುವೆ 13, 14 ಈ ಶತಮಾನಗಳಲ್ಲಿ ಈ ವಚನಗಳು ಎಲ್ಲಿದ್ದುವು ಅಂತ ನಮಗೆ ದಾಖಲೆಗಳು ದೊರೆಯುತ್ತಾರೆ. ಗ್ರಂಥಸ್ಥ ರೂಪದಲ್ಲಿ ನಮಗೆ ದೊರೆಯಲ್ಲ, ಬಾಯಿ ಮಾತಿನಲ್ಲಿ ಇದ್ದು. ಇಲ್ಲಿ ಪ್ರೌಢದೇವರಾಯನ ಸಂದರ್ಭದಲ್ಲಿ ಅಲ್ಲಿಯ ಜೈನ ಒಬ್ಬ, ಬ್ರಾಹ್ಮಣ ಒಬ್ಬ, ಲಿಂಗಾಯತ ಒಬ್ಬ ಅಥವಾ ವೀರಶೈವ ಒಬ್ಬ, ಇವರು ಮುಖಾಮುಖಿಯಾಗಿ ಅವರು ತಮ್ಮದನ್ನು ದೊಡ್ಡದು ಅಂತ ಹೇಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ನಮಗೆ ಪ್ರಭುದೇವರ ರಗಳೆಯ ವಚನಗಳನ್ನು ವೇಶ್ಯರು ಕೂಡ ಹಾಡ್ತಾರೆ ಅಂತ ಅಲ್ಲೊಂದು ಮಾತು ಬಂದ್ಬಿಡುತ್ತದೆ. ಅದನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇರುವಾಗ ಅವನು ಅಲ್ಲಿ ಮಹಾಲಿಂಗರಂಗ, ಜಕಣಾಚಾರ್ಯ ಇತ್ಯಾದಿ ಇವರು ಕೆಲವರು ಸಂಗ್ರಹಕಾರರು ಅಲ್ಲಿ ನಮಗೆ ಸಿಗ್ತಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ವಚನಕಾರರು 12ನೇ ಶತಮಾನದಲ್ಲಿದ್ದಾರೆ, ವಚನಗಳು 15ನೇ ಶತಮಾನದಲ್ಲಿ ಸಿಗ್ತಾ ಇದ್ದಾವೆ. ಇಲ್ಲಿರೋ ಇನ್ನೊಂದು ಸಮಸ್ಯೆ ಅಂದರೆ, ಈ ವಚನಗಳೆಲ್ಲವೂ ಕೂಡ ರಚನೆಯಾಗಿರೋದು ಅಥವಾ ವಚನಕಾರ ಇದ್ದದ್ದು ಉತ್ತರ ಕರ್ನಾಟಕದಲ್ಲಿ. ಎಲ್ಲಿ ಅದು ಬಸವ ಕಲ್ಯಾಣ ಮತ್ತು ಬೀದರ್, ರಾಯಚೂರು ಆ ಸಂದರ್ಭ ಅಲ್ಲಿರೋದು. ವಚನಗಳು ಸಂಗ್ರಹ ಆಗ್ತಾ ಇರೋದು ದಕ್ಷಿಣ ಕರ್ನಾಟಕದಲ್ಲಿ. ವಚನಗಳ ಭಾಷೆ ದಕ್ಷಿಣ ಕನ್ನಡದ ಭಾಷೆ, ಉತ್ತರ ಕನ್ನಡದ ಭಾಷೆಯಲ್ಲ. ವಚನ ನೋಡಿ, ಇಲ್ಲಿ ಸಮಸ್ಯೆಗಳು ಹೆಂಗೆ ಸೃಷ್ಟಿಯಾಗ್ತದೆ ಅಂತ ಅನ್ನೋದನ್ನು. ವಚನಕಾರರು 12ನೇ ಶತಮಾನದಲ್ಲಿ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅವರು ವಾಸವಾಗಿದ್ದದ್ದು, ಚಳುವಳಿ ನಡೆದದ್ದೆಲ್ಲವೂ ಕೂಡ ಅಲ್ಲೇನೆ.
ವಚನಗಳು ಸಿಗ್ತಾ ಇರೋದು ದಕ್ಷಿಣ ಕರ್ನಾಟಕದಲ್ಲಿ ತುಮಕೂರು ಹತ್ರ ಒಂದು ಗೂಳೂರು ಅಂತ ಇದೆಯಲ್ಲ, ಗೂಳೂರು ಸಿದ್ದವೀರಣ್ಣ ಒಡೆಯ ಒಂದು ಶೂನ್ಯ ಸಂಪಾದನೆ ಅಲ್ಲಿ ಬರ್ತದೆ. ಹೀಗೆ ಇಲ್ಲೆಲ್ಲ ಸಿಗೋದು ಈ ಯಡಿಯೂರಿನ ಸುತ್ತಮುತ್ತ ಕೂಡ ವಚನಗಳ ಸಂಗ್ರಹಗಳು ಇಲ್ಲಿ ಆಗಿದ್ದಾವೆ. ಆದ್ದರಿಂದ ಇದನ್ನ ಸ್ವಲ್ಪ ಬಿಡಿಸೋದು ಕಷ್ಟದ ಕೆಲಸ. ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ 10ನೇ ಶತಮಾನ ಜೈನರ ಜನಕ್ಕೆ ಬೇಕಾಗಿರುವ ವಿಚಾರಗಳನ್ನು ಒದಗಿಸುವ ಒಂದು ಸಾಹಿತ್ಯ ಅಲ್ಲಿ ಉದ್ಭವ ಆಯಿತು. 12ನೇ ಶತಮಾನದಲ್ಲಿ ವೀರಶೈವರ ಕುರಿತು ಅಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಸಂಗತಿ ಏನು ಅಂತ ಹೇಳಿದರೆ, ಬಸವಣ್ಣ ಮುಂತಾದಂಥವರು ಈ ಶೈವ ಗುಂಪುಗಳು ಚೆದರಿ ಹೋಗಿದ್ದಂಥ ಕಾಪಾಲಿಕರಾಗಿ ಕಪಾರ್ದಿಗಳಾಗಿ ಹಾಗೆ ಶೈವರೆಲ್ಲ ಚೆಲ್ಲಿ ಆ ಕಡೆ ಈ ಕಡೆ ಹೋಗಿದ್ದವ್ರನ್ನೆಲ್ಲ ಅದೊಂದು ಒಂದು ಸಂಘಟನೆ ಮಾಡ್ತಾರೆ. ಆ ಸಂಘಟನೆಗೆ ಮುಖ್ಯವಾದ ಕಾರಣ ಏನಿದ್ದಿರಬಹುದು ಅಂತ ಹೇಳಿದರೆ, ಈ ಬ್ರಾಹ್ಮಣ ಪರಂಪರೆಯಲ್ಲಿ ಸಂಘಟಿತವಾಗಿ ಹೋರಾಟ ನಡೆಸ್ತಾ ಇದ್ದಾಗ ಅವರನ್ನು ಪ್ರತಿಭಟಿಸಿ ನಾವು ನಿಂತುಕೊಳ್ಬೇಕಾದ್ರೆ ಈ ಶೈವ ಪರಂಪರೆಯವರು ಸಂಘಟಿತರಾಗಬೇಕು. ಈ ಶೈವ ಪರಂಪರೆ ಈಗ ಇಲ್ಲಿ ವಾಸ್ತವವಾಗಿ ಕರ್ನಾಟಕದ ಈ ಸಂದರ್ಭದಲ್ಲಿ ಆಗ್ತಾ ಇರೋದು, ಒಂದು ಕಡೆ ವೈಷ್ಣವ ಪರಂಪರೆಯ ಮುಖಾಮುಖಿಗಾಗಿ ಶೈವ ಪರಂಪರೆಯನ್ನ ಒಗ್ಗೂಡಿಸುವ ಒಂದು ಮಹಾ ಕೆಲಸವನ್ನ ಬಸವಾದಿ ಪ್ರಮುಖರು ಮಾಡ್ತಾರೆ. ಅಲ್ಲಿ ಬರುವ ಜಾತಿ ವಿಸ್ತಾರ ಇದೆಯಲ್ಲ, ಈ ವೈಷ್ಣವೇತರ ಎಲ್ಲ ಗುಂಪುಗಳು ಹೆಚ್ಚು ಕಮ್ಮಿ ಶೈವರ ಗುಂಪುಗಳೆಲ್ಲವೂ ಕೂಡ ಒಂದು ಕಡೆಗೆ ತರುವ ಒಂದು ಕೆಲಸವನ್ನ ಅಲ್ಲಿ ಬಸವಾದಿ ಪ್ರಮುಖರು ಮಾಡ್ತಾರೆ. ಅಲ್ಲಿ ಜಾತಿಯ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ ಅನ್ನೋದಕ್ಕಿಂತ ವೈದಿಕ ಪರಂಪರೆಯ ವಿರೋಧ ಅದರ ಎದುರಾಗಿ ನಿಂತುಕೊಳ್ಳುವಂಥ ಒಂದು ಪ್ರಬಲ ಶಕ್ತಿಯಾಗಿ ಶೈವ ಪರಂಪರೆಯನ್ನ ನಿರ್ಮಾಣ ಮಾಡಿಕೊಳ್ಳುವ ಕೆಲಸ ಇಲ್ಲಿ ಮಾಡಬೇಕಾಗಿತ್ತು. ಮುಖ್ಯವಾದಂಥ ಒಂದು ಕೃತಿ. ಆ ಕೃತಿ ಒಳಗಡೆ ಚಾಮರಸ ಅವನು ವಿರಕ್ತ ಪರಂಪರೆಗೆ ಸೇರಿದವನು, ಅಲ್ಲಮ ಪ್ರಭುವನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ಇನ್ನು ಉಳಿದ ಬಸವಾದಿ ವಚನಕಾರರನ್ನೆಲ್ಲ ಮುಖಾಮುಖಿ ಮಾಡಿ ಒಂದು ಕಾವ್ಯವನ್ನ ಅವನು ಬರೀತಾನೆ. ಇದು ಬಹುಶಃ ಶೂನ್ಯ ಸಂಪಾದನಕಾರರಿಗೆ ಅಲ್ಲಮನನ್ನ ಕೇಂದ್ರದಲ್ಲಿ ಇಟ್ಟುಕೊಂಡು ಒಂದು ನಾಟಕೀಯ ದೃಶ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಬರೀಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇವನು ಮೊದಲ ಸಲಕ್ಕೆ ಭಾರತವನ್ನು ಕುರಿತು ಒಂದು ಕಾವ್ಯವನ್ನು ಬರೀತಾನೆ. ಈ ಹೊತ್ತು ಕನ್ನಡ ನಾಡಿನಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥ ಯಾವುದಾದ್ರೂ ಒಂದು ಮಹಾಭಾರತದ ಕೃತಿ ಕತೆ ಇದ್ರೆ ಇದು ಈ ಕುಮಾರವ್ಯಾಸನ ಭಾರತ. ಮನೆ ಮನೆಗೆ ತಲುಪಿರುವಂತಹ ಒಂದು ಕೃತಿ ಅಂತ ಹೇಳಿದ್ರೆ ಅದು ಅವರು ಇವರು ಆ ಧರ್ಮ ಈ ಧರ್ಮ ಅಂತ ಅಲ್ಲ, ಅದು ಎಲ್ಲರನ್ನೂ ಒಳಗೊಂಡಿರುವಂತಹ ಒಂದು ಕೃತಿ ಅಂತ ಹೇಳಿದರೆ ಕುಮಾರವ್ಯಾಸನ ಈ ಕೃತಿ. ಅವನ ಸಂದರ್ಭದಲ್ಲಿ ಲಕ್ಷ್ಮೀಶ ಅಂತ ಇನ್ನೊಬ್ಬ ಅಂಶ ನಾನು ವಚನಕಾರರ ಸಂದರ್ಭದಲ್ಲಿ ಅಂತ ಹೇಳಿದರೆ ಇದನ್ನು ಸ್ವಲ್ಪ ವ್ಯಂಗ್ಯವಾಗಿ ಅಥವಾ ಇದು ನಮ್ಮ ಎಲ್ ಬಸವರಾಜು ಒಂದು ಕಡೆ ಅವರ ಒಂದು ರಹಮತ್ ತರೀಕೆರೆ ಮಾಡಿರುವಂಥ ಇಂಟರ್ವ್ಯೂವಿನಲ್ಲಿ ಒಂದು ಮಾತು ಹೇಳಿದ್ದಾರೆ. ಅವರು ಕೆಲವು ಹೆಣ್ಣು ಮಕ್ಕಳು ಹೆಸರಿನಲ್ಲಿ ಒಂದೊಂದೇ ವಚನಗಳು ಸಿಗ್ತಾ ಇದ್ದಾವೆ. ವೇಶ್ಯೆ, ಸುಳೆ, ಸಂಕವ್ವ ಮತ್ತು ಇದು 1, 2, 3 ವಚನಗಳು ಆ ಹೆಂಗಸರ ಹೆಸರಿನಲ್ಲಿ ಅಲ್ಲಿ ಸಿಗ್ತವೆ. ನಮ್ಮ ತರೀಕೆರೆ ಅದು ಕರೆಕ್ಟಾಗಿ ಅದೇ ವಾಕ್ಯಗಳನ್ನು ಹೇಳಲಿಕ್ಕಾಗಲ್ಲ ನನ್ನ ಕೈನಲ್ಲಿ. ಇವರು ಏನೋ ಒಂದು ಪ್ರಶ್ನೆ ಕೇಳ್ತಾರೆ. ಒಂದು ವಚನ, ಬಾಯೆ ಭಗವಾಗಿ ಕೈಯೇ ಇಂದ್ರಿಯವಾಗಿ ಹಾಕುವ ತುತ್ತುಗಳೆಲ್ಲ ಬಿಂದು ಕಾಣಿರು ಪ್ರಥಮ ವಿಷಯವಿಂತಿರಲಿಕ್ಕೆ ಗುಹೇಶ್ವರ ಏಕೋದ್ವೈತ. ಪ್ರಥಮ ವಿಷಯದಿಂದ ಹಿಡಿದು ದೇವ ಭಕ್ತರ ಸಂಬಂಧದವರೆಗೆ ಅದ್ವೈತ ಸ್ಥಿತಿವರೆಗೆ ಹೋಗ್ಬೇಕಲ್ಲ, ಅದು ಅಲ್ಲ. ಮುಂದೆನೆ ಇನ್ನೊಂದು ವಚನ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ, ನೆನೆಯೆಂದಡೆ ಏನ ನೆನೆವೆನೆಯೇ
ನೆನೆ ಎಂದಡೆ ಏನ ನೆನೆವೆನ ಎನ್ನ ಕಾಯವೇ ಕೈಲಾಸವಾಯಿತು, ಎನ್ನ ಮನವೇ ಲಿಂಗವಾಯಿತು, ಎನ್ನ ತನುವೇ ಸಜ್ಜೆಯಾಯಿತು. ನೆನೆವಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯು. ಇದು ಅಲ್ಲವನನ್ನು ನಾವು ಗ್ರಹಿಸಬೇಕಾಗಿರುತ್ತೆ. ಒಕ್ಕಲಿಗರಲ್ಲಿ ಹೇಳಿಕೊಳ್ಳುವಂತಹ ಅಲ್ಲ, ಯಾವ ಮಟ್ಟದ ಒಬ್ಬ ಕವಿಯಾಗಲಿ, ಕಾದಂಬರಿಕಾರನಾಗಲಿ, ಒಬ್ಬ ಇವನಾಗಲಿ ಯಾರೂ ಬನ್ನಿ, ಮೊದಲ ಸಲಕ್ಕೆ ಶೂದ್ರ ಜಗತ್ತನ್ನು ಪ್ರತಿನಿಧಿಸುವಂಥ ಒಬ್ಬ ಏಕೈಕ ವ್ಯಕ್ತಿ ಕಾಣಿಸಿಕೊಂಡದ್ದು 20ನೇ ಶತಮಾನದ ಪ್ರಾರಂಭದಲ್ಲಿ 1904 ಡಿಸೆಂಬರ್ 29 ಕುವೆಂಪು ಹುಟ್ಟಿದ ದಿನ. ಅವರ ಮೊದಲ ಕೃತಿ ಪ್ರಾರಂಭ ಹೊರಗೆ ಬಂದದ್ದು 1928. ಕುವೆಂಪುಗಾಗ 24 ವರ್ಷ. ಆ ಕೃತಿಯ ಹೆಸರು ಜಲಗಾರ. ಶಿವನನ್ನು ಕುರಿತ ಜಗದ ಜಲಗಾರ. ಈ ಬೀದಿಗೆ ಕುಡಿಸುವ ಜಲಗಾರನನ್ನು ಅದ್ವೈತ ಮಾಡುವ ಕ್ರಿಯೆ ಅಲ್ಲಿ ನಡೆಯುತ್ತದೆ. ಎರಡನೆಯ ಕೃತಿ ಅವರಿಗೆ ಕಂಡದ್ದು ಯಮನ ಸೋಲು. ಮೊದಲನೆಯದು ಜಲಗಾರ, ಎರಡನೆಯದು ಯಮನ ಸೋಲು. ಇವು ಎರಡೂ ಕೃತಿಗಳು ನನಗೆ ಅವು ಕುವೆಂಪು ಅವರ ಪ್ರಾತಿನಿಧಿಕ ಪ್ರಾರಂಭದ ಕೃತಿಗಳು. ನಾನು ಇವನ್ನ ಯಾಕೆ ಬೇಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಕುವೆಂಪು ತಮ್ಮ ಎದುರಿಗೆ ನಿಲ್ಲಿಸಿಕೊಂಡಂಥ ಒಂದು ಜನಾಂಗ ಏನಾದರೂ ಒಂದು ಅಡ್ರೆಸ್ ಮಾಡಬೇಕಲ್ಲ. ಯಾರಾದರೂ ಒಬ್ಬರು ನಾನು ಇವರಿಗೆ ಬರೀತಿದ್ದೀನಿ, ಪಂಪ ಜೈನರಿಗೆ ಬರೆದ ಹಾಗೆ, ಬಸವಣ್ಣ ಇತ್ಯಾದಿ ವೀರಶೈವರಿಗೆ ಬರೆದ ಹಾಗೆ, ಇವನು ಹೀಗೆ ಯಾರಿಗಾದರೂ ಹೇಳಬೇಕಲ್ಲ. ಕುವೆಂಪು ಎದುರಿಗೆ ನಿಲ್ಲಿಸಿಕೊಂಡಂಥ ಒಂದು ಗುಂಪು ಅಂತ ಹೇಳಿದರೆ ದಲಿತ ಮತ್ತು ಸಾವಿತ್ರಿ. ಈ ದಲಿತ ಮತ್ತು ಸಾವಿತ್ರಿ ಎರಡು ಇದೇನು ಹೇಳ್ತಾ ಇದೆ ಅಂತ ಹೇಳಿದರೆ, ಕಟ್ಟ ಕಡೆಯ ಮನುಷ್ಯನನ್ನು ಈ ಕಡೆ ಎಲ್ಲ ಜಾತಿಯಲ್ಲಿಯೂ ಯಕಶ್ಚಿತ್ತರಾಗಿರ್ತಕ್ಕಂಥ ಮಹಿಳೆಯರನ್ನು ಕುರಿತು. ಆ ಜಾತಿ ಈ ಜಾತಿ ಅಂತಲ್ಲ, ಬ್ರಾಹ್ಮಣರಲ್ಲೂ ಕೂಡ ಅವರು ಶೂದ್ರರೇ. ಎಲ್ಲ ಜಾತಿಗಳಲ್ಲಿಯೂ ಯಕಶ್ಚಿತ್ತರಾಗಿರ್ತಕ್ಕಂಥ ಮಹಿಳೆಯರನ್ನು ಕುರಿತು ಮೊದಲು ಕುವೆಂಪು ಬರೆದದ್ದು. ಇಲ್ಲಿ ಜಗದ ಜಲಗಾರ ಅಥವಾ ಈ ಜಲಗಾರ, ಬೀದಿ ಕಸ ಗುಡಿಸುವಂಥ ಜಲಗಾರ, ಆ ವರ್ಗದ ಒಂದು ಜನ ಇದೆಯಲ್ಲ, ಅವರು ಎಲ್ಲ ಜಾತಿಯಲ್ಲಿಯೂ ಕೂಡ ಅವರದೊಂದು ಗುಂಪು, ಒಂದು ಸ್ವಲ್ಪ ಅವ್ರ ಬಗ್ಗೆ ನಮಗೆ ಇದನ್ನು ನೋಡಿದರೆ ಸಂಬರಬೇಕು. ಎಷ್ಟರ ಮಟ್ಟಿಗೆ ಅವರು ತಮ್ಮ ಬದುಕಿನ ಒಳಗಡೆ ಮೇಲ್ವರ್ಗದ ತುಳಿತಕ್ಕೆ ಒಳಗಾಗಿ, ಅದನ್ನು ಸ್ವಲ್ಪ ಹೇಳೋದು ಕಷ್ಟ, ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರುವಂಥ ವಿಚಾರಗಳು. ಈ ಹೊತ್ತಿಗೂ ಇಲ್ಲಿ ಪ್ರಜಾವಾಣಿನಲ್ಲಿ ರವೀಂದ್ರ ಭಟ್ಟ ಒಂದು ಫೀಚರ್ ಆರ್ಟಿಕಲ್ ಬರೆದಿದ್ದಾನೆ. ಅವರಿಗೆ ಅಲ್ಲಿ ಯಾರೋ ಒಬ್ಬ, ಈಗ ಜಾತಿ ಗಣತಿ ನಡೀತಾ ಇದೆಯಲ್ಲ, ಅಲ್ಲಿ ಕೇಳಿದ್ದಾರೆ, ಇಲ್ಲಿ ಯಾರಾದರೂ ಪರಿಶಿಷ್ಟ ಜಾತಿಗೆ ಅವರಿಗೆ ಇವ್ರಿಗೆ ಸೇರಿದವರು ಇದ್ದಾರಾ ಅಂತ ಹೇಳಿದರೆ, ಒಬ್ಬ ಬಂದ್ಬಿಟ್ಟು ಎಲ್ಲ ಒಳ್ಳೆ ಬಟ್ಟೆಗಿಟ್ಟನ್ನೆಲ್ಲ ಹಾಕೊಂಡ್ಬಂದ್ಬಿಟ್ಟು ಇಲ್ಲಿ ಯಾರೂ ಇಲ್ಲ, ನೀವು ಮುಂದಕ್ಕೆ ಹೋಗಿ ಅನ್ನೋ ಥರದಲ್ಲಿ ಅವ್ರಿಗೆ ಕಳಿಸ್ಬಿಡ್ತಾನೆ. ಅದೇ ವ್ಯಕ್ತಿ ಅವ್ರನ್ನ ಹುಡುಕೊಂಡು ಅಲ್ಲೆಲ್ಲೋ ಹೋಗಿಬಿಟ್ಟು, ಮೇಡಮ್ ಸ್ವಲ್ಪ ನಿಲ್ಲಿಸ್ಬಿಟ್ಟು, ನಾನು ಮಾದಿಗ, ಅವ್ರ ಮನೆಯಲ್ಲಿ ಮೇಲು ಜಾತಿಯವ್ರು ನಾವು ಅಂತ ಹೇಳಿ ಬಾಡಿಗೆಗಿದ್ದೀವಿ, ನಾನು ವಿವರ ಕೊಡ್ತೀನಿ, ಇಲ್ಲಿ ಬರ್ಕೊಳ್ಳಿ. ಈ ಸ್ಥಿತಿ ಈ ಹೊತ್ತಿಗೂ ಕುವೆಂಪು ನಗರದಲ್ಲಿದೆ, ಸರಸ್ವತಿಪುರಮಲ್ಲಿದೆ. ದೇವನೂರು ಮಹಾದೇವ ಆ ಹಿಂಸೆ ಅನುಭವಿಸಿದ್ದಾನೆ.
ಈ ಹೊತ್ತಿಗೂ ಆ ಸ್ಥಿತಿ ಇದೆ ಅಂತ ಅನ್ನೋದಾದರೆ ಈ ಜಾತಿ ಸಮಸ್ಯೆ ಏನ್ರಿ ಇದು? ಹೇಗೆ ಇದರಿಂದ ನಾವು ಬಿಡುಗಡೆಯನ್ನು ಪಡೆಯೋದು? ಅಲ್ಲಿ ಯಾವುದೋ ಸ್ಕೂಲ್ನಲ್ಲಿ ನೀರು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗ ಬಂದ್ಬಿಟ್ಟು ಲೋಟ ತಗೊಂಡು ನೀರು ಕುಡಿದ್ಬಿಟ್ರೆ ಅವನು ಎತ್ತುವಾತದ್ವ ಹಿಡ್ಕೊಂಡು ಸಾಯ ಬೇಡ ಹೊಡೆದಾಕಿದ. ಪತ್ರಿಕೆಯಲ್ಲಿ ಸುದ್ದಿಗಳು ಬರ್ತಾನೆ ಇರ್ತವೆ. ಅವನು ಕೊಲೆಯ ಅಷ್ಟೇ ಹೊಡೆಯೋದಕ್ಕೆ ಕಾರಣ. ಚಾಮರಾಜನಗರದಲ್ಲಿ ಬಿಸಿ ಊಟ ಮಾಡ್ತಿದ್ದ ಮಹಿಳೆ ದಲಿತರು ಅಂತ ಹೇಳೋದಕ್ಕೆ ಟಿಸಿನೇ ತಗೊಂಡೋಗ್ಬಿಟ್ರು ವಿದ್ಯಾರ್ಥಿಗಳು. ತಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಮ್ಮ ಮಕ್ಕಳದನ್ನು ತಗೊಂಡು ಆಚೆ ಹೋದ್ರು. ಅನಂತರ SP DC ಎಲ್ಲ ಹೋಗಿ ಶಮನ ಮಾಡಿದ ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಮೇಷ್ಟ್ರುಗಳು ತಪ್ಪು ಅಂತ ಅವ್ರ ಮೇಲೆ ಎತ್ತಾಕ್ಬಿಟ್ರು. ಅಲ್ಲಿ ಸರಿ ತಿರ್ಗಾ ಹಿಂದಕ್ಕೆ ತರ್ತಿದಾರೋ ಮಾಡ್ತಿದಾರೋ ಗೊತ್ತಿಲ್ಲ, ಹಿಂದಕ್ಕೆ ಬರ್ತಾರೆ ಅಂತ ಹೇಳಿದಾರೆ, ಫೀಸ್ ಕಟ್ಕೊಡ್ತೀವಿ ಅಂತ ಮೇಡಮ್ ಹೇಳಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಈ ಸಮಸ್ಯೆ ಎಷ್ಟೋ ಜನ ವಿದ್ಯಾವಂತರಲ್ಲಿ ಇವತ್ತಿಲ್ಲ ಅಂತ ಹೇಳ್ತಾರೆ, ಇವತ್ತಿಗೂ ಇದೆ, ಇನ್ನೂ ಇರುತ್ತೆ. ಈ ಭಾರತ ಎಲ್ಲಿವರೆಗೆ ಭರತಖಂಡ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ. ಅದಕ್ಕೆ ವಿವೇಕಾನಂದ ಒಂದ್ ಕಡೆ ಹೇಳಿದ್ದಾರೆ, ಈ ವೇದನೆಲ್ಲ ಮುಂಗುಟೆ ಕಟ್ಟಿ ಯಾವತ್ತು ಅರಬ್ಬಿ ಸಮುದ್ರಕ್ಕೆ ಮುಳುಗಿಸ್ತೀವಿ ಆವತ್ತು ಈ ಭರತಖಂಡ ಉದ್ಧಾರ ಆಗುತ್ತೆ. ಹಿಂಗಾಯ್ತು ಬೇಡ, ಅಕ್ಕಪಕ್ಕದ ಬೇರೆ ಇರಲ್ಲ, ಇವನೇನ್ ಈ ತರ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಸೇರಲ್ಲ, ನೀನ್ ಕೊಟ್ರೆ ಊಟನ ತಗೊಳ್ಳಲ್ಲ, ಆ ರೀತಿ ಆಗುತ್ತೆ. ಇದು ಸತ್ಯ. ಇದು ಸರ್ವಿಸ್ ಇದೆಲ್ಲ ಸೇರ್ಕೊಂಡಾದ್ಮೇಲೆ ಒಂದು ಎಜುಕೇಟೆಡ್ ಲೆವೆಲ್ ಅಲ್ಲಿ ಸೇರ್ಸ್ಕೊತಾ ಇದ್ದಾರೆ, ಹಳ್ಳಿಗಳಲ್ಲಿ ಆಗಲ್ಲ. ಇಲ್ಲ ಸರ್, ಈ ಶ್ರೋತಿಪುರಂ ಅಲ್ಲಿ ಇದೆ ಅಂತ ಹೇಳಿದ್ಮೇಲೆ ನೀ ಏನ್ ಮಾತಾಡ್ತಿದ್ದೆ ಮರ? ಈಗ ನಾವು ಮಾತಾಡಿ ಸರ್, ಹೇಳಿ ಸರ್, ನೀವು ಉಪನ್ಯಾಸ ಮುಂದೆ ಒಳಜಾತಿ ಯಾವ್ದಾರು ಹೇಳ್ತಾರೆ. ಮಾಂಗ್ರೇಯಲ್ಸ್ ಅಂದ್ಬಿಟ್ಟಿದೆ. ನಾಯಿಗಳ ತರ ಬೆರ್ತ್ ಹೋಗ್ಬಿಟ್ಟಿದೆ ಈ ಜನ, ಮನುಷ್ಯ ಜಾತಿ. ಅದು ಎಲ್ಲಿ ಪ್ಯೂರಿಟಿಯನ್ನು ಹುಡುಕ್ತೀವಿ ನೀವು ಅಂತ ಅಂದ್ಬಿಟ್ಟು ಎಷ್ಟು ಯುದ್ಧಗಳು ನಡೆದಿದೆ, ಎಷ್ಟು ಅತ್ಯಾಚಾರಗಳು ನಡೆದಿದೆ. ಈ ಪರಂಪರೆಯನ್ನೆಲ್ಲ ಒಂದು ಸಲ ಕುವೆಂಪು ನೋಡಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಆಗಿರುವ ಬೆಳವಣಿಗೆಗೇನು, ಅನುಕೂಲಗಳೇನು, ಆಗಿರುವ ತೊಂದರೆಗಳೇನು ಅಂತ ಅನ್ನೋದನ್ನೆಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದನ್ನು ಗಮನಿಸಿದರು. ಮುಖ್ಯವಾದಂತಹ ಪಂಪನಿಂದ, ಕುಮಾರವ್ಯಾಸನಿಂದ, ಬಸವಣ್ಣನಿಂದ, ಅಲ್ಲಮ ಪ್ರಭುವಿನಿಂದ ಯಾರ್ಯಾರಿಂದ ಏನೇನು ಒಳ್ಳೆಯದು ಸಿಕ್ಕಬಹುದೋ ಎಲ್ಲವನ್ನೂ ಸಂಗ್ರಹಿಸಿಕೊಂಡರು. ಅದಾದ ಮೇಲೆ ಕುವೆಂಪು ತಮ್ಮ ಹಿಂದಿನ ಶತಮಾನವನ್ನು ಒಂದ್ಸಲ ಗಮನಿಸಿದರು, 19ನೇ ಶತಮಾನವನ್ನು ಒಂದ್ಸಲ ಗಮನಿಸಿದರು. 19ನೇ ಶತಮಾನ ಇದೆಯಲ್ಲ, ಇಡೀ ವಿಶ್ವದಲ್ಲಿ ಅಂಥ ಒಂದು ಅತ್ಯುತ್ತಮವಾದಂಥ ಬುದ್ಧಿಜೀವಿಗಳನ್ನ, ಮೇಧಾವಿಗಳನ್ನ, ಸಂತರನ್ನ, ಋಷಿಗಳನ್ನ, ವಿಜ್ಞಾನಿಗಳನ್ನ ಕೊಟ್ಟ ಇನ್ನೊಂದು ಶತಮಾನ ನಮಗೆ ಸಿಗೋದಿಲ್ಲ. ಸುಮ್ಮನೆ ಒಂದ್ಸಲ ಅಲ್ಲಿರೋ ಬರೋ ಮುಖ್ಯವಾದ ಹೆಸರುಗಳನ್ನು ಗಮನಿಸಿ. 1928 ಆಗಸ್ಟ್ 28 ಟಾಲ್ಸ್ಟಾಯ್, 1774 ರಾಜಾರಾಮ್ ಮೋಹನ್ ರಾಯ್, 1836 ಪರಮಹಂಸನ ಹುಟ್ಟಿದ ದಿನ, 1869 ಗಾಂಧಿ, 1867 ರವೀಂದ್ರನಾಥ ಠಾಕೂರ್, 1872 ಅರವಿಂದ್ ಘೋಷ್, 1879 ಬರ್ಟ್ರಾಂಡ್ ರಸಲ್, 1879 ಐನ್ಸ್ಟೈನ್. ಅಲ್ಲಿನ್ನೂ ಅಲ್ಲಿ ವಿವೇಕಾನಂದ 1863, ರಮಣ ಮಹರ್ಷಿ 1879. ಎಷ್ಟು ಜನ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಹೇಳಿದರೆ, ಮತ್ತು ಅವರು ಎಲ್ಲರೂ ಕೂಡ ಅದ್ಭುತವಾದಂಥ ಸಿದ್ಧ ಪುರುಷರು, ಸಾಧನೆಗಳನ್ನು ಮಾಡಿದವರು. ಕುವೆಂಪು ಇವ್ರನ್ನೆಲ್ಲ ಒಂದು ಸಲ ಹಾಗೆ ಗಮನಿಸೋದು ಅಂತ ಹೇಳಿದರೆ, ಅವ್ರನ್ನೆಲ್ಲ ಓದಿ ತಿಳ್ಕೊಂಡು ಅಧ್ಯಯನ ಮಾಡಿ ಯಾರ್ಯಾರಿಂದ ಏನೇನು ಪಡೀಲಿಕ್ಕೆ ಸಾಧ್ಯ ಅಂತ ಅನ್ನೋದು ಬಂದಾಗ, ಸಾಹಿತ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರವೀಂದ್ರನಾಥ ಠಾಕೂರ್, ಟಾಲ್ಸ್ಟಾಯ್ ಆ ಶತಮಾನದಲ್ಲಿ ಆಯ್ಕೆ ಮಾಡ್ತಾರೆ. ಅಲ್ಲಿ
ಇಂಗ್ಲೆಂಡಲ್ಲಿ ಇನ್ನೂ ಬೇಕಾದಷ್ಟು ಜನ ಅವ್ರು ಬರ್ತಾರೆ. ಶೆಲ್ಲಿ, ವರ್ಡ್ಸ್ವರ್ತ್, ಕೀಟ್ಸು, ಬೈರನ್ನು, ಇವರೆಲ್ಲ ಬರ್ತಾರೆ. ಕುವೆಂಪು ಆ ಎಲ್ಲ ಅಧ್ಯಯನಗಳನ್ನು ಮಾಡಿ ಮುಖ್ಯವಾದದ್ದನ್ನು ಆಯ್ಕೆ ಮಾಡಿಕೊಳ್ತಾರೆ. ಇವರ ಸಾಹಿತ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದರೆ 3 ಮುಖ್ಯ ಸಂಗತಿಗಳನ್ನು ಈ 19ನೇ ಶತಮಾನದ ಮಹನೀಯರಿಂದ ಆಯ್ಕೆ ಮಾಡಿಕೊಳ್ತಾರೆ. ಪರಮಹಂಸರಿಂದ ಸಮನ್ವಯ ದೃಷ್ಟಿಕೋನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಗಾಂಧೀಜಿಯವರಿಂದ ಸರ್ವೋದಯ ದೃಷ್ಟಿಕೋನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅರವಿಂದ ಘೋಷರಿಂದ ಪೂರ್ಣ ದೃಷ್ಟಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಕುವೆಂಪು ಅವರ ಸಾಹಿತ್ಯದ 3 ಮುಖ್ಯವಾದಂಥ ಗಾಯತ್ರಿ ಮಂತ್ರ ಅಂತ ನಾವೇನಾದರೂ ಹೇಳೋದಿದ್ರೆ ಈ 3: ಸಮಾನತೆ, ಸರ್ವೋದಯ ಮತ್ತು ಪೂರ್ಣ ದೃಷ್ಟಿ. ಇದನ್ನ ಇಲ್ಲಿ ಆಯ್ಕೆ ಮಾಡಿ 1-2 ಪುಸ್ತಕಗಳನ್ನಲ್ಲ, ಅದು ನನ್ನ ಅನುಭವ. ಪುನರ್ಜನ್ಮ ಅನ್ನುವಂಥದ್ದು ನೀರು, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಸೇರಿ ನೀರಾಗುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಪುನರ್ಜನ್ಮ. ನ್ಯೂಟನ್ನ ಗ್ರಾವಿಟೇಷನ್ ಥಿಯರಿ, ಈ ಗುರುತ್ವಾಕರ್ಷಣ ನಿಯಮ ಇದೆಯಲ್ಲ, ಇದು ಎಷ್ಟು ಸತ್ಯನೋ ಪುನರ್ಜನ್ಮವೂ ಅಷ್ಟೇ ಸತ್ಯ. ಇಷ್ಟು ವಿವರಗಳನ್ನ ಇಲ್ಲಿ ಕೊಡ್ತೀನಿ. ದೇವರ ವಿಷಯ ಇನ್ನೊಂದು ಕಡೆ ಇದೆ. ಕುವೆಂಪು ದೇವರಲ್ಲಿ ನಂಬಿಕೆ ಇದೆ ಅಂತನೋ, ಆ ದೇವರನ್ನು ಇವ್ರು ಹೆಂಗೆ ಕಲ್ಪಿಸ್ಕೊಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ಈ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಕುವೆಂಪು ಒಂದು ತಾತ್ವಿಕತೆಯನ್ನು ತಮ್ಮ ಕಣ್ಣೆದುರಿಗೆ ನಿಲ್ಲಿಸ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತು ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಧರ್ಮ ಅಂತ ಒಂದು ಸಣ್ಣ ಪದ್ಯ ಇದೆ ಅವರು. ಈ ಧರ್ಮ ಅಂದರೆ ಏನು ಇದು ಅಂತ ಕುವೆಂಪು ಅದಕ್ಕೆ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕಂಡುಕೊಂಡಾಗ ಅವರ ದೃಷ್ಟಿಯಲ್ಲಿ ಈ ಮತಧರ್ಮಗಳಿದೆಯಲ್ಲ, ಇವು ಧರ್ಮ ಅಲ್ಲ, ಇವು ಅಭಿಪ್ರಾಯಗಳು. ವೇದಗಳನ್ನು, ಉಪನಿಷತ್ತುಗಳನ್ನು ಅಪೌರುಷೇಯ ಅಂತ ಕರೆದು ನೇರವಾಗಿ ದೇವರ ಬಾಯಿಯಿಂದಲೇ ಇಳಿದು ಬಂದಿವೆ ಅಂತ ಅವರು ಎಷ್ಟೇ ಹೊಡ್ಕೊಂಡ್ರೂ ಕೂಡ ಆಗಿನ ಕಾಲದ ಯಾರೋ ಒಬ್ಬ ಋಷಿಯ, ಯಾರೋ ಒಬ್ಬ ತಪಸ್ವಿಯ, ಅವನ ಬಾಯಿಯಿಂದ ಹುಟ್ಟಿದಂಥ ಮಂತ್ರಗಳು ಅವು ಬಾಯಿಂದ ಬಾಯಿಗೆ ಬಂದು ಎಂದೋ ಒಂದು ದಿನ ಅದು ನಮಗೆ ಲಿಪಿಗಳು ಸಿಗೋದು ಇವನ ಅಶೋಕನ ಕಾಲದಲ್ಲಿ. ಅದಕ್ಕಿಂತ ಮುಂಚೆ ಲಿಪಿಗಳು ಇರಲಿಲ್ಲ. ಕ್ರಿಸ್ತಪೂರ್ವ 3ನೇ ಶತಮಾನ ಅಶೋಕ ಮೌರ್ಯನ ಕಾಲ. ಬ್ರಾಹ್ಮಿ ಲಿಪಿನ ಅಲ್ಲಿಂದ ಈಚೆಗೆ ಲಿಪಿಗಳು ಸಿಗೋದು, ಇವು ಸಂಗ್ರಹ ಆಗೋದು ಕೂಡ ಅಲ್ಲಿಂದ ಈಚೆಗೆ. ಇದು ಈ ವೇದ ಉಪನಿಷತ್ತುಗಳು ನಲ್ಲಿ ಅವು ಕೂಡ ನೀವು ಅಪೌರುಷೇಯ ಅಂತ ಕರೆದ್ರು ಯಾವನೋ ಒಬ್ಬ ಋಷಿ ಯಾರೋ ಒಬ್ಬರ ಬಾಯಿಂದ ಅವು ಹುಟ್ಟಿದ ಮಂತ್ರಗಳೇ ಹೊರತು ಅವ್ರ ಕಾಲಕ್ಕೆ ಅವು ರೆಲೆವೆಂಟೇ ಹೊರತು ಎಲ್ಲ ಕಾಲಕ್ಕೂ ಅಲ್ಲ. ಅದು ಒಂದು. ಕುವೆಂಪು ಈ ಧರ್ಮ ಅನ್ನುವಂಥದ್ದನ್ನು ಋತಧರ್ಮ ಅಂತ ಕರೀತಾರೆ. ಋತಧರ್ಮ ಅಂದರೆ ಏನದು? ಋತ ಅಂತ ಹೇಳಿದರೆ ಸೃಷ್ಟಿಯ ಮೂಲ ನಿಯಮ. ಯಾವುದು ಅದು ಸೃಷ್ಟಿಯ ಮೂಲ ನಿಯಮ ಅಂತಂದರೆ ನಮಗೆ ಸ್ವಲ್ಪ ಅರ್ಥ ಆಗಬೇಕು ಅಂತ ಅನ್ನೋದಾದರೆ, ಸೂರ್ಯ ಇರುವ ಜಾಗದಲ್ಲಿ ಇಟ್ಟು, ಭೂಮಿಯ ಜಾಗದಲ್ಲಿ ಇಟ್ಟು, ಭೂಮಿ ಸೂರ್ಯನ ಸುತ್ತುವ ಹಾಗೆ ಏರ್ಪಾಟು ಮಾಡಿರುವ ಒಂದು ಶಕ್ತಿ ಇದೆಯಲ್ಲ, ಅದನ್ನು ನಾವು ನ್ಯೂಟನ್ ಥಿಯರಿಗೆ ಅನ್ವಯಿಸ್ತೀವಿ. ಆ ಥಿಯರಿಗೆ ಮಾತ್ರವೇ ಅನ್ವಯ. ಅದು ಋತ. ಸೃಷ್ಟಿಯನ್ನ ಒಂದು ನಿಯಮದ ಚೌಕಟ್ಟಿಗೆ ಒಳಪಡಿಸಿರುವ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಋತ. ಅದನ್ನ ಧರ್ಮ ಅಂತ ಕುವೆಂಪು ಕರೆದದ್ದು. ಆ ಧರ್ಮ ಅಂತ ಕುವೆಂಪು ಕರೆದು ಆ ಕವನದ ಕೊನೆಯ 2 ಸಾಲುಗಳು ಹೀಗಿವೆ. ಓ ಧರ್ಮ, ನಿನ್ನ ಒಲಿಯುವುದೇ ಭಕ್ತಿ, ನೀನಾಗುವುದೇ ಶಕ್ತಿ,
ನಿನ್ನ ಕೈಂಕರ್ಯದಿ ನಿನ್ನ ಮೀರುವುದೇ ಮುಕ್ತಿ. ಭಕ್ತಿ, ಶಕ್ತಿ, ಮುಕ್ತಿ ಇವು ಮನುಷ್ಯನ ಗುರಿ ಸ್ಟೇಜ್ಗಳು. ನೀವು ಹತ್ತಬೇಕಾಗಿರೋ ಮೆಟ್ಟಿಲುಗಳಿವು. ನಿಮ್ಗೆ ಏನಾದರೂ ಒಂದು ಬೇಕು ಅನ್ನೋದಾದರೆ, ಅದು ಎಕನಾಮಿಕ್ಸ್ ಬೇಕು, ಪೊಲಿಟಿಕಲ್ ಸೈನ್ಸ್ ಬೇಕು, ಫಿಲಾಸಫಿ ಬೇಕು ಅಂತ ಅನ್ನೋದಾದರೆ ಮೊದಲು ಆ ಪುಸ್ತಕಗಳನ್ನು ಕೊಂಡುಕೊಂಡು ಬಂದು ಕೈ ಮುಗಿದು ಅಡ್ಬಿದ್ದು ಪೂಜೆ ಮಾಡಿ ಓದೋದು ಕೂತ್ಕೊಳ್ಬೇಕು. ಇದು ಭಕ್ತಿ. ನಿನ್ನನ್ನು ಒಲಿಯುವುದೇ ಭಕ್ತಿ. ನಿನ್ನನ್ನು ಪ್ರೀತಿಸುವುದು, ನಿನ್ನನ್ನು ಪ್ರೇಮಿಸುವುದು. ಆ ಒಲಿಯೋದು ಅಂತ ಹೇಳಿದರೆ ಅದರ ಬಗ್ಗೆ ಒಂದು ತಾದಾತ್ಮ್ಯವನ್ನು ಬೆಳೆಸ್ಕೊಳ್ಳೋದು. ಅದನ್ನು ಬಿಟ್ಟರೆ ಜಗತ್ತು ಇನ್ನಿಲ್ಲ. ಒಬ್ಬ ವಿದ್ಯಾರ್ಥಿಗೆ ಅದನ್ನು ಬಿಟ್ಟರೆ ಬೇರೆ ಜಗತ್ತಿಲ್ಲ. ಅದನ್ನು ಒಲಿಬೇಕು, ಅದನ್ನು ಪೂರ್ತಿ ಜೀರ್ಣಿಸ್ಕೊಳ್ಬೇಕು. 1ನೇ ತರಗತಿಯ ಒಬ್ಬ ಹುಡುಗ ಅವನಿಗಿಟ್ಟಿರುವ ಎಲ್ಲ ಪುಸ್ತಕಗಳನ್ನು, ಎಲ್ಲ ಮಗ್ಗಿಗಳನ್ನು, ಎಲ್ಲ ಲೆಕ್ಕಗಳನ್ನು ಪೂರ್ಣವಾಗಿ ಜೀರ್ಣಿಸ್ಕೊಂಡು 2ನೇ ತರಗತಿಗೆ ಬರಬೇಕು. ಈಗ ಭಕ್ತಿ ಓದಿದ ಶಕ್ತಿ ಯಾವಾಗ ಅಂದರೆ ಅದೆಲ್ಲ ಪೂರ್ಣವಾಗಿ ಕರಗತಾದಾಗ ಶಕ್ತಿ. 1ನೇ ಪ್ರಾಬ್ಲಮ್ ಅಲ್ಲ ಇದು. ಇನ್ನು 2ನೇ ತರಗತಿ ನನ್ನ ಪ್ರಾಬ್ಲಮ್. ಹಾಗೆ MA, ಹಾಗೆ PhD, ಹಾಗೆ ಅದ್ರ ಆಚೆಗೆ ಅಲ್ಲಿಗೆ ಜ್ಞಾನ ನಿಲ್ಲಲ್ಲ. ಇದು ಶಕ್ತಿ. ಧರ್ಮವನ್ನು ಎದುರುಗಡೆ ನಿಲ್ಲಿಸಿಕೊಂಡು ಕುವೆಂಪು ಹೇಳ್ತಾ ಇರೋದು, ನಿನ್ನನ್ನು ಒಲಿಯುವುದೇ ಭಕ್ತಿ, ನೀನಾಗುವುದೇ ಶಕ್ತಿ. ನಿನ್ನ ಕೈಂಕರ್ಯದಿ ನಿನ್ನ ಸೇವೆ ಮಾಡುತ್ತಾ ನಿನ್ನನ್ನು ಮೀರುವುದೇ ಮುಕ್ತಿ. ನಿಜವಾಗಿಯೂ ವಿವೇಕಾನಂದನನ್ನ, ನಿಜವಾಗಿಯೂ ಅರವಿಂದ್ ಘೋಷನನ್ನ, ನಿಜವಾಗಿಯೂ ಟಾಲ್ಸ್ಟಾಯನ್ನ ಮೀರಿದಾರಿಯೇ? ಅವರೇ ಬರ್ಕೊಂಡಿದ್ದಾರಲ್ಲ ಎದುರುಗಡೆ, ನಿಮ್ಮನ್ನ ಮೀರುವುದೇ ನನ್ನ ಕೆಲಸ ಅಂತ. ಮುಕ್ತಿ ಸಾಧ್ಯವಾದಷ್ಟು ಮೀರೋದಕ್ಕೆ ಪ್ರಯತ್ನ ನಡೆದಿದೆ. ಚರ್ಚೆ ಮಾಡೋಣ ಆಮೇಲೆ, ಇನ್ನೂ ಕಾಲ ಇದೆ. ಅವರೇನು ಪ್ರಯತ್ನ ಅಂತೂ ನಡೆದಿದೆ. ಕಾನ್ಸೆಪ್ಟ್ ಆಫ್ ಗಾಡ್ ಏನಿದು ಕೇಳಿದರೆ, ಕೆಲವು ಪ್ರಶ್ನೆಗಳನ್ನು ಕೆಲವರು ಕೇಳಿದ್ದಾರೆ ಈಗಾಗಲೇ. ಕುವೆಂಪು, ನಾನು ಈಗಾಗಲೇ 2 ಕಾರಣಗಳಿಗಾಗಿ, ಒಂದು ಜಲಗಾರ ಮತ್ತು ಇನ್ನೊಂದು ಯಮನ ಸೋಲು ಸಾವಿತ್ರಿಗೆ ಸಂಬಂಧಪಟ್ಟದ್ದನ್ನು ನಿಮ್ಮ ಎದುರುಗಡೆ ಇಟ್ಟೆ. ನಾನು ಕುವೆಂಪು ಪ್ರೇಮವನ್ನು ದೇವರು ಅಂತ ಕರೆದಿರು. ಪ್ರೇಮವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ದೈವ ಸಾಕ್ಷಾತ್ಕಾರ. ಹಾಗಾದರೆ ಪ್ರೇಮ ಅಂದರೆ ಏನದು? ಅದು ನಮ್ಮ ಅನುಭವಕ್ಕೆ ಬರ್ತದೆ. ನಾವು ಹೆಂಡತಿಯರನ್ನು ಪ್ರೇಮಿಸ್ತೀವಿ, ಮಕ್ಕಳನ್ನು ಪ್ರೇಮಿಸ್ತೀವಿ, ಸ್ನೇಹಿತರನ್ನು ಪ್ರೇಮಿಸ್ತೀವಿ. ನೀವು ಅದಕ್ಕೆ ಸಖ್ಯ ಭಾವ ಇನ್ನೇನೇನೋ ಹೆಸರು ಕೊಡ್ತೀವಿ. ಅಲ್ಲಿ ಕೆಲಸ ನಡೀತಿರೋದು ಆ ಪ್ರೀತಿ ಪ್ರೇಮನೇ. ನಾವು ಯಾರಿಗಾದ್ರೂ ಒಂದು ಪುಸ್ತಕವನ್ನು ಕೊಡುವಾಗ, ಇದು ಮಾಡುವಾಗ, ಇಂಥವರಿಗೆ ಪ್ರೀತಿಯಿಂದ ಬರ್ಕೊಡ್ತೀವಿ ನಾವು. ಈ ಪ್ರೇಮ ತತ್ವವನ್ನು ಕುವೆಂಪು ವಿವರಿಸಿಕೊಳ್ಳುವುದು ಈ ನ್ಯೂಟನ್ ಅಥವಾ ಗ್ರಾವಿಟೇಷನ್ ಜೊತೆ. ಅವರದೊಂದು ಸಣ್ಣ ಕವನ ಇದೆ. ಅದು ಧರೆ ಶಶಿಯ ನೆಳೆವಂತೆ ನಾ ನಿನ್ನ ನೆಳೆವೆ, ರವಿ ಧರೆಯ ನೆಳೆವಂತೆ ನೀ ನೆನ್ನ ನೆಳೆವೆ, ಭೀಮ ನೀಹಾರಿಕೆಯು ರವಿ ಧರೆಗಳನ್ನೆಲ್ಲ ಸೆಳೆಯುವಂದದಲ್ಲಿ ಪ್ರೇಮವೆಂಬುವ ಶಕ್ತಿ ನೇಮದಾಲಿಂಗನದಿ ಸಕಲವನೂ ಬಂಧಿಸಿದೆ ವಜ್ರಬಂಧದಲ್ಲಿ. ಎಂಬುವ ಶಕ್ತಿ ಸಕಲವನೂ ಬಂಧಿಸಿದೆ. ಇದು ಮನುಷ್ಯ ಲೋಕಕ್ಕೆ, ಪ್ರಾಣಿ ಲೋಕಕ್ಕೆ ಸೀಮಿತವಾದದ್ದಲ್ಲ. ಭೂಮಿ ಶಶಿಯನ್ನ ಇಲ್ಲಿ ನಾವು ಸುಮ್ಮನೆ ನಮ್ಮ ಚಿಕ್ಕ ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು ಅಪ್ಪಾಳೆ ತಿಪ್ಪಾಳೆ ತಿರುಗಿಸ್ತೀವಿ ನೋಡಿ, ಹಿಂಗೆ ಅಲ್ಲ. ಇದನ್ನ ಈ ಒಂದು ಮರದ, ಎಲ್ಲೋ ಒಂದು ಕಡೆ
ಶಿಕಾಗೋದಿಂದ ಒಂದು ನನ್ನ ಮಗ ಅಲ್ಲಿ ಓದ್ತಾ ಇದ್ದಾಗ ಅಲ್ಲಿಂದ ಒಂದು ಜರ್ನಲ್ಲು ಇಲ್ಲಿ ಮೈಸೂರಿಗೆ ಬರ್ತಾ ಇತ್ತು ಇವನ ಅಡ್ರೆಸ್ಗೆ. ಅದರಲ್ಲಿ ಎಲ್ಲೋ ಒಂದು ಕಡೆ ನಾನು ಈ ಇಡೀ ಯೂನಿವರ್ಸ್ನ ಗ್ರಹ ನಕ್ಷತ್ರ ತಾರೆಗಳ ಕನೆಕ್ಷನ್ ಇದೆಯಲ್ಲ ಅದನ್ನು ಪ್ಲಂಬಿಂಗ್ ಅಂತ ಕರೆದಿದ್ದ. ಪುರುಷ ಯಜ್ಞಕ್ಕೆ ನೀನೇ ಅಧ್ವರ್ಯು, ಚಿನ್ಮಯಿ, ಋತ ಚಿನ್ಮಯಿ. ಆ ತಾಯಿಯೇ ಚೈತ್ಯ ಪುರುಷ ಯಜ್ಞಕ್ಕೆ ಪುರುಷನನ್ನ ಮುಕ್ತಿ ಕಾಣಿಸ್ಬೇಕು ಅಂತ ಹೇಳಿದರೆ ನೀನೇ ಅಧ್ವರಿ, ನಿನ್ನ ಮೂಲಕವೇ ಅದಾಗಬೇಕು. ನೀನಿಲ್ಲದಿಗ ತಪ ಕಿಹುದೇ ಶುದ್ಧಿ ಮೇಣ್ ಬುದ್ಧಿ. ಆ ಹೆಣ್ಣು ಅನ್ನೋ ಕವನದ ಕೊನೆ ಸಾಲದು. ನೀನಿಲ್ಲದಿಗ ಹೆಣ್ಣು, ಹೆಂಗಸಿಲ್ಲದಲೇ ಇರ್ತಕ್ಕಂಥ ತಪಸ್ಸಿಗೆ ಶುದ್ಧಿ ಇದೆಯಾ, ಬುದ್ಧಿ ಇದೆಯಾ? ಅಂದರೆ ಜೀವ ವೈವಿಧ್ಯದ ಈ ತಾತ್ವಿಕತೆಯಲ್ಲಿ ಕೆಲಸ ಮಾಡ್ತಾ ಇರೋ ಪ್ರೇಮದ ಆವಿಷ್ಕಾರ ಅನುಭವ ನಮ್ಗೆ ಇದಾಗ್ತದೆ. ನಮಗೆ ಗೊತ್ತು, ಯಾಕಂದರೆ ನಾವು ಹೆಂಡತಿಯನ್ನು ಪ್ರೀತಿಸಿ ಸುಖವನ್ನು ಪಡೆದಿದ್ದೀವಿ, ಮಕ್ಕಳನ್ನು ಪ್ರೀತಿಸಿ ಸುಖವನ್ನು ಪಡೆದಿದ್ದೀವಿ. ಇದೆಲ್ಲ ಪ್ರೇಮ ತತ್ವದ ಆವಿಷ್ಕಾರವೇ. ಒಂದಲ್ಲ ಒಂದು ಮಟ್ಟದ ಆವಿಷ್ಕಾರ, ಆ ಸಂತೋಷವನ್ನು ಅನುಭವಿಸಿದ್ದೀವಿ. ಪೂರ್ಣ ಪ್ರಮಾಣದಲ್ಲಿ ಪ್ರೇಮವನ್ನು ಅರಗಿಸಿಕೊಂಡಂಥ ವ್ಯಕ್ತಿಗಳೂ ಇದ್ದಾರೆ, ಅದು ಪರಮಹಂಸನಂಥವರು. ಗದ್ಯ ಸಾಹಿತ್ಯ ಯಾವಾಗ ಸೃಷ್ಟಿಯಾಯಿತು? ಗದ್ಯ ಸಾಹಿತ್ಯ ಸಮಾಜದ ಮೇಲೆ ಬೀರ್ತಾ ಇರೋ ಪ್ರಭಾವ ಏನು? ಗದ್ಯ ಸಾಹಿತ್ಯದ ಮೂಲಕ ನಾವು ಬೀರುವಷ್ಟು ಪ್ರಭಾವವನ್ನ ಕಾವ್ಯದಿಂದ ಮೀರೋದಕ್ಕೆ ಮುಟ್ಟೋದಕ್ಕೆ ಸಾಧ್ಯ. ಇದು ಒಂದು ಕಾರಣ. ನಮ್ಮಲ್ಲಿ ಭೇದ ಭಾವಗಳಿರ್ತಕ್ಕಂಥದ್ದು, ಬೇಕಾದಷ್ಟು ಸಾಮಾಜಿಕ ಅದರಿಂದ ಕನ್ನಡ ಇದನ್ನೇ ತಗೊಂಡ್ರೆ, ನಾವು ಕನ್ನಡ ಸಾಹಿತ್ಯನೇ ತಗೊಂಡ್ರೆ ಗದ್ಯ ಸಾಹಿತ್ಯದ ಪ್ರಭಾವ ಎಷ್ಟು ಮಟ್ಟಿಗಾಗಿದೆ, ಗದ್ಯ ಸಾಹಿತ್ಯ ಎಲ್ಲಿ ಸೃಷ್ಟಿಯಾಯಿತು, ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ಅದು ನೀವು ಹೇಳಿದೆಲ್ಲವೂ ಕಾವ್ಯ ಪರಂಪರೆ. ನಾನು ಮೊದಲೇನೆ ಅಂದ್ಕೊಂಡಿದ್ದೆ, ನಾನು ಏನಾದರೂ ಮಾಡಿ ಇವತ್ತು ಮದುಮಗಳ ಜೊತೆ ನಿಮಗೆ ಅದು ಇವುದು ನಾಟಕಗಳು ಬಂದು ಇದು ಬಂದು ಆಮೇಲೆ ಕಾವ್ಯ ಪರಂಪರೆನೇ ಮಾತಾಡ್ಕೊಂಡು ಬಂದು ಅಲ್ಲಿಗೆ ಹಂಗೆ ಮುಂದುವರೆದು ಕುವೆಂಪು ಬಿಟ್ಬಿಡಿ, ನೀವು ಪ್ರೇಸ್ ಮಾಡ್ಕೊಂಡ್ ಬಂದಿರಲ್ಲ ಮೊದಲಿಂದನೂ ಹಲ್ಬಿಡಿ ಶಾಸನದಿಂದ ಹಿಡಿದು ಇವತ್ತಿನವರೆಗೆ ವೀರಶ್ರೀ ಇದೆಯಲ್ಲ, ಇದು ಅಷ್ಟೇ ಹಳೆಯದು, ಪದ್ಯಗಳು ಅಷ್ಟೇ ಹಳೆಯದು. ಎಷ್ಟು ಚೆನ್ನಾಗಿ ಸಂಭ್ರಮದಿಂದ ವಿವರಣೆ ನೀಡಿದ್ದಾರೆ ಅಂದ್ರೆ ಪ್ರಭುಶಂಕರ್ ಅವರು, ನಮ್ಗೆ ಆಗ ಗೊತ್ತಾಗುತ್ತೆ ಸಮಾನತೆಗೋಸ್ಕರ. ನೀವು ಹೇಳಿದ್ರಲ್ಲ ಸರ್ 3 ಅಂತೇಳಿ, ಈಗ ಪರಮಹಂಸರದ್ದು ಸಮನ್ವಯತೆ, ಇವ್ರು ರಮಣಮ್ಮ ಇವ್ರದ್ದು ಬಿಟ್ಟು ಸುಮ್ಮನೆ ಅನೇಕರಾಗಿ ಮುಟ್ತಾರೆ. ತಕ್ಷಣ ವಿವೇಕಾನಂದ ನನ್ನ ಕೈ ತಡ್ಕೊಳಕ್ಕಾಗಲ್ಲ, ನಾನು ನೋಡಕ ಹೆಂಗಿದ್ರೆ ಕಾಡಿನ ಬ್ರಹ್ಮಾಂಡ ಸ್ವರೂಪ ಕಾಣಿಸ್ಬಿಡ್ತದೆ, ಎದುರೋಗ್ಬಿಡ್ತಾರೆ ವಿವೇಕಾನಂದ. ಆಗ ಅವ್ರಿಗೆ ಇನ್ನೂ ಪರಿಪಕ್ವತೆ ಇರಲಿಲ್ಲ. ತಕ್ಷಣ ವಿವೇಕಾನಂದ ಹೇಳ್ತಾರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ, ಬಿಟ್ಟು ಹೋಗ್ತದೆ. ಅದಾದ ಕೆಲವು ವರ್ಷಗಳ ನಂತರ ನಾನು ಈಗ ಕಾಡಿನ ನೋಡ್ಬೇಕು ಅಂತ ಆಗ ನೋಡ್ತಾನೆ. ಆಗ ಜಗನ್ಮಾತೆ ಕಾಣಿಸೋದು ಭಯಂಕರವಾಗಲ್ಲ, ಅವರು ಬ್ರಹ್ಮಾಂಡ ಸ್ವರೂಪದಲ್ಲಿ ಕಾಣ್ತಾರೆ. ಇದು ಅವ್ರವ್ರಿಗೆ ಗೊತ್ತಿರೋದು ಸರ್. ನಾವು ಸ್ವಾಮಿ ವಿವೇಕಾನಂದರು ಸುಳ್ಳು ಹೇಳಿಕ್ ಸಾಧ್ಯತೆ ಇಲ್ಲ, ಅದರಿಂದ ನಾವು ಅದಕ್ಕೆ ಒಪ್ಕೋಬೇಕು. ರಾಮಕೃಷ್ಣ ಪರಮಹಂಸರು ಸುಳ್ಳು ಹೇಳಿಕ್ ಸಾಧ್ಯತೆ ಇಲ್ಲ, ಒಪ್ಕೋಬೇಕು. ರಮಣ ಮಹರ್ಷಿಗಳು ಸುಳ್ಳು ಹೇಳಿಕ್ ಸಾಧ್ಯತೆ ಇಲ್ಲ, ಒಪ್ಕೋಬೇಕು. ಮಹಾತ್ಮ ಗಾಂಧೀಜಿಯವರು ಸುಳ್ಳು ಹೇಳಿಕ್ ಸಾಧ್ಯತೆ ಇಲ್ಲ, ಒಪ್ಕೋಬೇಕು. ಅರವಿಂದ ಘೋಷ್. ಅದನ್ನು ಬಿಟ್ಟು ಮೀರಿ ಬೇರೆಯವರು ಬಂದಾಗ ನಮ್ಗೆ ಪ್ರಶ್ನೆ ಬರ್ತದೆ, ಇವರು ನಿಜವಾಗ್ಲೂ ಈಗ ಜಗ್ಗಿ ವಾಸುದೇವ್ ಹೇಳಿದ್ರೆ ನಂಬಕ್ಕಾಗುತ್ತಾ? ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರಲ್ಲ ಸರ್, ಒಂದು ಫೇಮಸ್ ಜರ್ನಲಿಸ್ಟ್ 2 ಸೈನ್ಸ್ ಅಂತ ತಗೊಂಡಿದ್ದಾರೆ. ಇಬ್ರು 2 ಹೋಲಿ ಸೈನ್ಸ್ ಅಂದ್ಬಿಟ್ಟು ಬರೆದಿದ್ದಾರೆ. ಒಂದು ರಾಮಕೃಷ್ಣ ಪರಮಹಂಸರನ್ನ ಒಂದ್ ಕಡೆ ಇಟ್ಕೊತಾರೆ, ಇನ್ನೊಂದ್ ಕಡೆ ಅರುಣಾಚಲ ರಮಣ ಮಹರ್ಷಿಗಳು ಒಂದ್ ಕಡೆ ಇಟ್ಕೊತಾರೆ. ಅವರ ಪ್ರತಿಯೊಂದು ಅವರ ಆಧ್ಯಾತ್ಮಿಕ ಅನುಭವಗಳನ್ನ ತಗೊಂಡು ಅದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗ್ತಾರೆ ಸರ್. ಫಾರ್ ಎಕ್ಸಾಂಪಲ್, ಅವ್ರು ಎಲ್ಲಿವರೆಗೂ ಹೋಗ್ತಾರೆ ಅಂದ್ರೆ, ಒಂದು ಕೊಠಡಿನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾಗ್ಲೂ ಆಕ್ಸಿಜನ್ ಡಿಫಿಷಿಯನ್ಸಿ ಇದ್ದಾಗ್ಲೂ ಹೇಗೆ ಬದುಕೋದ್ರು ಅನ್ನೋದು ತೋರಿಸ್ತಾರೆ. ಬೇರೆ 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 ಬೇರೆನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ ಈ ಪುಸ್ತಕದಲ್ಲಿ.
ಕೊನೆಗೆ ಅವ್ರು ಹೇಳ್ತಾರೆ ಪ್ರತಿಯೊಂದು ವಿಸ್ಮಯ ಅಥವಾ ನೀವ್ ಏನ್ ಕರಿತೀರಾ ಅದಕ್ಕೆ ಏನ್ ಹೇಳ್ತಾರೆ ನಮ್ಮಲ್ಲಿ ತುಂಬಾ ಹೇಳ್ತಾರೆ ಅದಕ್ಕೆ ಯಾವುದು ನಮ್ಮಲ್ಲಿ ಈ ಮಾನವ ಜನಾಂಗಕ್ಕೆ ಒಳ್ಳೇದನ್ನು ಮಾಡಬೇಕು ಅನ್ನೋದು ಮಾತ್ರ ಇತ್ತು ಅಂದ್ಬಿಟ್ಟು ಎಂಡ್ ಆಗ್ತದೆ ಸರ್ ಚಾಪ್ಟರ್ ಕೊನೆಯಲ್ಲಿ ಪ್ರೊಲಾಗ್ ಅಲ್ಲಿ ಎಂಡ್ ಮಾಡ್ತಾರೆ. ಶೌರ್ಯ ಅದು ಶೌರ್ಯದ ಇದು ಸರ್ ಬರ್ದಿರೋದು ಶೌರ್ಯದು ಸಾವರ್ಕರ್ ಬಗ್ಗೆ ನನಗೆ ಪವಾಡ ಮಾಡೋ ಶಕ್ತಿ ಕೊಡಿ ಅಂತ ವಿವೇಕಾನಂದ ಪರಮಹಂಸರು ಕೇಳ್ತಾರೆ, ಕೈ ಮುಟ್ಕೊಂಡು ಹಿಂಗೆ ಕೇಳ್ತಾರೆ. ಪರಮಹಂಸ ಹೇಳ್ತಾರೆ ನೀನು ಆ ಕಡೆ ನೋಡು ಅಂತ. ಆ ಕಡೆ ನೋಡಿದ್ರೆ ಒಬ್ಳು ಮುಕ್ಕಿ ಪಾಯ್ಖಾನೆ ಮಾಡ್ತಾ ಇರ್ತಾರೆ. ಪರಮಹಂಸ ಹೇಳ್ತಾರೆ ನಿನ್ನ ಸಾಧನೆ ದಾರಿಯಲ್ಲಿ ಪವಾಡ ಅನ್ನೋದು ಇದಕ್ಕೆ ಸಮಾನವಾಗಿತ್ತು, ಇಲ್ಲಿ ನಿಂತೋಗುತ್ತೆ ಅದು, ನೀ ಬೇಕು ಅಂದ್ರೆ ಕೊಡ್ತೀನಪ್ಪ. ಅವನು ಇಲ್ಲ 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 ನಾನು ಬ್ರಹ್ಮಸ್ಮಾತಿ ಬೇರೆ ಥರ ನಮ್ಮ ಬಿಹೇವಿಯರ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಎರಡು ಥರ ಬರುತ್ತೆ. ನಮ್ಮ ಏಜ್ ಆಯ್ತಾ ಆಧ್ಯಾತ್ಮದ ಕಡೆಗೆ ಹೋಗ್ತೀವಿ. ಈಗ ತುಂಬ ಮೆಟೀರಿಯಲಿಸ್ಟಿಕ್ ಆಗಿರ್ತೀವಿ. ಈ ಕುವೆಂಪು ಅವರು ಪ್ರೀತಿ ಎರಡು ಕಡೆನೂ ಇರಬೇಕು ಅಂತ ಅದನ್ನು ಬೆಸದರ ಅಂತ. ಪ್ರೀತಿ ಅನ್ನೋದೇ ದೇವರು, ಮುಕ್ತಿ ಅಂತ. ಈಗ ಈ ಮಧ್ಯದಲ್ಲಿ ಅದನ್ನೇ ಹೇಳಿದ್ರು ಎಲ್ಲೋ ಹುಡುಕುವೆ ದೇವರ ಇವರು ನೋಡಿ ಅವರು ಬೆರಗು ಇಂಗ್ಲಿಷ್ ಮಾಡಿದ್ರ ಸರ್ ಯಾರಾದ್ರೂ ಯಾವ್ದನ್ನ ಬೆರಗು ಪ್ರಭುಶಂಕರ್ ಅವರು ಇಂಗ್ಲಿಷ್ ಆಧ್ಯಾತ್ಮಿಕ ತೇಜಸ್ಸು ಹೋಗಿದ್ರು, ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲ ನಮ್ಮ ಪರಮ ಇವರು ಓದ್ಕೊಂಡು ಅವನು ಕುರ್ಬನೆ ಓದ್ತಿದ್ದ ಒಂದು ಆತರ ಸ್ಟೋರಿಗಳು ಅಂತಿದ್ರೆ ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ. ಸ್ನೇಹಿತರೆ ತುಂಬಾ ಚರ್ಚೆ ತುಂಬಾ ಫಲಪ್ರದವಾಗಿತ್ತು, ಎಲ್ಲರೂ ಭಾಗವಾಗಿದ್ರು. ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ರು. ನಮ್ಮ ಬಂತನು ನಮ್ಮ ಆ ಕಡೆ ಹೋಗ್ಲಿ ಅಂತ ನಮ್ಮ ಇದಕ್ಕೆ ನಮ್ಮ ಭಕ್ತಿಗೆ ನಾವೆಲ್ಲ ಸಿಗ್ತಾರೆ. ಸೊ ಸುಮಾರು 1.5 ಗಂಟೆ 1.25 ಗಂಟೆ ಕಾಲ ಚರ್ಚೆ ಮಾಡಿದೀವಿ. ತುಂಬಾ ಒಳ್ಳೆ ವಿಚಾರ ಅದು, ಚರ್ಚೆ ಮಾಡಬೇಕಾದ ವಿಚಾರ ಅದು. ಹಾಗಾಗಿ ಎಲ್ಲರೂ ಭಾಗವಹಿಸಿದಿರಿ. ಹೀಗೆ ತಿಂಗಳಿಗೆ ಅಟ್ಲೀಸ್ಟ್ ಒಂದ್ಸರಿ ಹೀಗೆ ಇದು ನೋಡಿ ಎಷ್ಟು ವಿಚಾರಗಳು ತಿಳಿದು ಎಷ್ಟು ವಿಚಾರಗಳು ವಿನಿಮಯ ಆಯ್ತು. ಹಾಗೆ ಮಾಡ್ತಾ ಇರೋಣ. ಇದೆಲ್ಲ ಭಾಗವಹಿಸಿದ ಎಲ್ಲರೂ ಕೂಡ ನಿಮಗೆ ಇದು ಉತ್ತಮವಾದ ಉಪನ್ಯಾಸ. ಬಹಳ ಉತ್ಕೃಷ್ಟವಾದಂತ ಉಪನ್ಯಾಸ. ಎಷ್ಟು ಕೇಳಿದ್ರು ಕೇಳಬೇಕು ಅನ್ಸುತ್ತೆ. ಖಂಡಿತ ಇನ್ನೊಂದ್ಸರಿ ಎಕ್ಸ್ಕ್ಲೂಸಿವ್ ಕುವೆಂಪು ಪ್ಲಸ್ ಇನ್ನೊಂದು ಸಾಹಿತ್ಯ ಬಗ್ಗೆ ಮಾತಾಡೋಣ.